ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಮ್ಯಾಂಗೋ ಸೀಸನ್ ಅಲ್ವಾ, ಸೊ ಮಾವಿನಕಾಯಿಂದ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. 1 ಇಯರ್ ಆದರೂ ಇಟ್ಕೊಬೋದು, ಕೆಡಲ್ಲ, ಹಾಳಾಗಲ್ಲ. ಫ್ರಿಜ್ಜಲ್ಲೇ ಸ್ಟೋರ್ ಮಾಡಬೇಕಂತ ಏನಿಲ್ಲ, ಔಟ್ಸೈಡ್ ಕೂಡ ಸ್ಟೋರ್ ಮಾಡ್ಕೊಬೋದು. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡಿ. ಇಲ್ಲಿ ಮಾವಿನಕಾಯಿನ ಕ್ಲೀನಾಗಿ ಉಪ್ಪು ಹಾಕಿ, ಮಾವಿನಕಾಯಿ ಹಾಕಿ ಕ್ಲೀನಾಗೆಲ್ಲ ತೊಳೆದು ಒರೆಸ್ಕೊಂಡು ನಾನಿತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಒಂದು 20 ಮಿನಿಟ್ಸ್ ಫ್ಯಾನ್ ಗಾಳಿಲಿ ಒಳಗಡೆ ಹಾರಾಕೊಳ್ಳಿ. ವಾಟ್ರ್ ಎಲ್ಲ ಕ್ಲೀನಾಗಿ ಇದಾಗಿರಬೇಕು. ಈಗ ನಾನು 5 ಮಾವಿನಕಾಯಿ ತಗೊಂಡಿದ್ದೀನಿ. ಅದು ಕ್ವಾಂಟಿಟಿಗೆ ನೋಡಿ ನಾನು ಖಾರ ಸೇರಿಸ್ಕೊತಾ ಇದ್ದೀನಿ. ಖಾರದ ಪುಡಿ ಸ್ವಲ್ಪ ಸ್ಟ್ರಾಂಗ್ ಇದೆ, ಗುಂಟೂರು ಖಾರದ ಪೌಡ್ರು. ನಾನು ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಅದೇ ಸಮವಾಗಿ 3 ಸ್ಪೂನ್ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಇದು ಆಂಧ್ರ ಉಪ್ಪಿನಕಾಯಿ ಅತ್ತೆ ಹೇಳ್ಕೊಂಡು ಕೊಟ್ಟಿದ್ರು ನನಗೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. 1 ವರ್ಷ ಕೂಡ ಇಟ್ಟರು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಬೇಕಂತ ಏನಿಲ್ಲ, ಔಟ್ಸೈಡ್ ಕೂಡ ಸ್ಟೋರ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ. ನಾನು ಮಿಕ್ಸ್ ಮಾಡ್ಕೊಂಡು ಒಂದು 20 ಮಿನಿಟ್ಸ್ ಬಿಟ್ಕೊತೀನಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಉಪ್ಪಿನಲ್ಲಿ ವಾಟರ್ ಕಂಟೆಂಟ್ ಎಲ್ಲ ರಿಲೀಸ್ ಆಗುತ್ತೆ, ಉಪ್ಪಿನಕಾಯಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡಿ ನಾನು ಇಟ್ಕೊತೀನಿ. ಈಗ ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಬಿಸಿ ಆಗಿದೆ. ನಾನು ಎಷ್ಟು ಮಾವಿನಕಾಯಿ ತೊಗೊಂಡಿದ್ದೀನೋ ಅದ್ರ ಕ್ವಾಂಟಿಟಿಲಿ ನೋಡಿ ಮೆಂತ್ಯ ಸೇರಿಸ್ಕೊತಾ ಇದ್ದೀನಿ. ಮೆಂತ್ಯನೂ ಅಷ್ಟೇ ಜಾಸ್ತಿ ಸೇರಿಸ್ಕೊಂಬಿಡಿ. ನಾನಿಲ್ಲಿ ಕರೆಕ್ಟಾಗಿ 5 ಮಾವಿನಕಾಯಿ ತಗೊಂಡಿರೋದು. 5 ಮಾವಿನಕಾಯಿಗೆ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಮೆಂತ್ಯ ತಗೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ಇನ್ನು ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಮೆಂತ್ಯ ಜಾಸ್ತಿ ಸೇರಿಸ್ಕೊಂಡ್ರೆ ಕಹಿ ಅಂಶ ಬಂದುಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ಮೆಂತ್ಯ ಕ್ವಾಲಿಟಿ ಕಮ್ಮಿ ತಗೊಂಡಿದ್ದೀನಿ. ಸಾಸಿವೆನೂ ಅಷ್ಟೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜಾಸ್ತಿ ಸಾಸಿವೆ ತಗೊಂಡಿದ್ದೀನಿ. ಈಗ ಇದು ಫ್ರೈ ಆಗಿದೆ ನೋಡಿ, ತಣ್ಣಗಾಗಿ ಬಿಡೋಣ ಇದನ್ನು. ಈಗ ಅದೇ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೊಂತೀನಿ. ಎಣ್ಣೆ ಬಿಸಿ ಆಗಬೇಕು. ಬಿಸಿ ಎಣ್ಣೆನೇ ಮಾವಿನಕಾಯಿಗೆ ಸೇರಿಸ್ಕೊಳಕ್ಕೆ ಹೋಗ್ಬಿಡಿ. ಆಮೇಲೆ ಇದು ಎಣ್ಣೆ ಬಿಸಿ ಆಗಲಿ. ಅಷ್ಟರೊಳಗೆ ಇದಕ್ಕೆ ನೋಡಿ, ನಾನು ಬೆಳ್ಳುಳ್ಳಿನ 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಈ ಥರ ಕ್ರಷ್ ಮಾಡಿ ಇಟ್ಕೊಂಡಿದ್ದೆ. ಫುಲ್ಲು ಜಜ್ಜಿಲ್ಲ, ನಾನು ಸುಮ್ಮನೆ ಲೈಟಾಗಿ ಇದು ಮಾಡ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಅರಶಿನ. ಇದು ಇವಾಗ ಪೌಡ್ರ್ ಮಾಡ್ಕೊಂಬರ್ತೀನಿ, ಮೆಂತ್ಯನೂ ಮತ್ತು ಸಾಸಿವೆನ. ಅರಶಿನ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೋಡಿ ಪೌಡ್ರ್ ಈ ಥರ ಮಾಡ್ಕೊಂಬಂದಿದ್ದೀನಿ. ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಎಣ್ಣೆ ಬಿಸಿಯಾಗಿದೆ. ನಾನು ಹಿಂಗು ಸೇರಿಸ್ಕೊತಾ ಇದ್ದೀನಿ. ಹಿಂಗು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹಿಂಗೆ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಸೇರಿಸ್ಕೊಳ್ಳಿ, ಬೇಡಾದರೆ ಸ್ಕಿಪ್ ಮಾಡಿ, ಆಪ್ಷನಲ್ಲು. ಈಗ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊತೀನಿ. ನಿಮಗೇನಾದರೂ ಯಾವುದಾದ್ರೂ ವಿಡಿಯೋ ಅಡುಗೆ ರೆಸಿಪಿ ಬೇಕಂದರೆ ಖಂಡಿತ ದಯವಿಟ್ಟು ವಿಡಿಯೋ ಕಮೆಂಟಲ್ಲಿ ತಿಳಿಸಿ, ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದನ್ನು ಇವಾಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 3 ಡೇಸು ಬಿಟ್ಬಿಡಿ. ಒಂದು ಪ್ಲಾಸ್ಟಿಕಲ್ಲಿ ಇದ್ರಲ್ಲಿ ಹಾಕೋಕೆ ಹೋಗ್ಬಿಡಿ. ಗ್ಲಾಸಿಂದು ಅಥವಾ ಪಿಂಗಾಣಿ ಪಾತ್ರೆ ಬರುತ್ತಲ್ಲ, ಅದರಲ್ಲಿ ಸ್ಟೋರ್ ಮಾಡಿಡಿ. 1 ವರ್ಷ 6 ಮಂತ್ ಆದರೂ ಬರುತ್ತೆ ನೋಡಿ. ಇವಾಗ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು 3 ಡೇಸ್ ಬಿಟ್ಕೊಂಡ್ರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಸೀಸನ್ ಇದೆ, ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.